ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಅಂತ ಡೌಟ್ ಬಂದಿರ್ಬೇಕು ನಿಮಗೆ. ಸೊ ಹಾಗಾಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಮ್ಮ ಮಮ್ಮಿ ಕ್ಲಿನಿಕ್ನ ನಾನು ನೋಡ್ಕೊತಾ ಇದ್ದೀನಿ ಬಿಕಾಸ್ ನಮ್ಮ ಮಮ್ಮಿ ಇಲ್ಲ ಶಿರಡಿಗೆ ಹೋಗಿದ್ದಾರೆ. ಸೊ ಇವತ್ತು ಮಧ್ಯಾಹ್ನ ಬರ್ತಾರೆ, ಹಾಗಾಗಿ ನಾನು ನೋಡ್ಕೊತಿದ್ದೆ. ಸೊ ಆಲ್ರೆಡಿ 5 ಮಿನಿಟ್ಸ್ ಲೇಟ್ ಆಗಿತ್ತು, ಓಡಿ ಬಂದಿದ್ದಕ್ಕೆ ಟಯರ್ಡಾಗಿ ನೀರು ಕುಡಿತಿದ್ದೆ. ಸೊ ಆಲ್ರೆಡಿ ಬಂದಿದ ತಕ್ಷಣ ಇಬ್ಬರು ಪೇಷಂಟ್ಸ್ ಬಂದುಬಿಟ್ಟಿದ್ರು, ಹಂಗಾಗಿ ನೋಡ್ಕೊತಿದ್ದೆ. 400 ರುಪೀಸ್ ಕನ್ಸಲ್ಟೇಷನ್. ಯಾವ ಕ್ಲಿನಿಕ್ ಅಂತೆಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಹಾಗಾಗಿ ಇಷ್ಟ ನನ್ನ ಡೇ ಆಗಿತ್ತು. ಎಷ್ಟು ಬೋರಿಂಗ್ ಆಗಿತ್ತು ಅಂದರೆ ಇವತ್ತು ಆ್ಯಕ್ಚುಲಿ ಜಾಸ್ತಿ ಪೇಷಂಟ್ಸು ಇರಲಿಲ್ಲ. ಒನ್ ಡೇ ಹಾಲಿಡೇ ಇತ್ತು. ಅದಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು, 40 ಜನ. ಸೊ ನಾನು ಬ್ಲೂಟೂತ್ ಹಾಕ್ಕೊಂಡು ಟೈಮ್ ನೋಡ್ಕೊತಿದ್ದೆ. ಸೊ ಆಲ್ರೆಡಿ 9:55 ಆಗಿತ್ತು, ಸಾರಿ 10:55 ಆಗಿತ್ತು. ಇನ್ನು 1 o'clock ತನಕ ಮಾಡಬೇಕು. ಇಟ್ ವಾಸ್ ವೆರಿ ಹಾರ್ಡ್ ಡೇ ಇವತ್ತು. ಸೊ ಹಾಗೆ ಹೆಂಗೋ ಟೈಮ್ ಪಾಸ್ ಮಾಡಿದೆ ಬಿಕಾಸ್ ಅಷ್ಟು ಜನ ಇರಲಿಲ್ಲಲ್ಲ ಇವತ್ತು. ಪೇಷಂಟ್ಸ್ ಇದ್ದಿದ್ದರೆ ಹೆಂಗಾಗತ್ತೆ ಹೇಳಿ ಗೈಸ್, ಅಂದರೆ ಜನ ಹೋಗೋದು ಬರೋದು, ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಸೊ ಇವತ್ತು ತುಂಬ ಏನೋ ಲೇಝಿ ಡೇ ಆಗಿತ್ತು. ಸ್ಯಾಟರ್ಡೇ ಕೂಡ ಜಾಸ್ತಿ ಪೇಷಂಟ್ಸು ಬಂದಿಲ್ಲ ಇವತ್ತು, ಹಾಗಾಗಿ ಟೈಮ್ ಹೋಗ್ತಿದ್ದೀನಿ. ಎಷ್ಟೊತ್ತಿಗೆ ಹೋಗುತ್ತೆ ಎಷ್ಟೊತ್ತಿಗೆ ಒಂದು 20 ಟೈಮ್ಸ್ ಮೊಬೈಲ್ ನೋಡಿದ್ದೀನಿ ಟೈಮ್ ಎಷ್ಟೊತ್ತಾಗುತ್ತೆ ಅಂತ. ಆಲ್ರೆಡಿ 12:54 ಆಯಿತು. 1 o'clock ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಎನಿವೇಸ್ ಫೈನಲಿ 1 o'clock ಆಯಿತು. ಮನೆಗೆ ಹೋಗಿ ಹೊಟ್ಟೆ ಹಸ್ತು. ಮಮ್ಮಿ ಬಿಸಿ ಬಿಸಿ ಟೊಮೆಟೊ ಬಾತ್ ಮಾಡಿದರು, ಮಸ್ತ್ ತಿಂದು ಚೆನ್ನಾಗಿ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಸೊ ಹಾಗಾಗಿ ಊಟ ಮಾಡ್ತಿದ್ದೆ. ಹೊಟ್ಟೆ ಅಷ್ಟಾಗ ಏನೇ ತಿಂದರೂ ಅಮೃತವಾಗಿರುತ್ತಂತೆ. ನನಗೆ ಆಗಿದೆ ನನ್ನ ಕತೆ. ಆ್ಯಂಡ್ ಐ ಲವ್ ಪನ್ನೀರ್. ಇಟ್ಸ್ ವೆರಿ ಸಕ್ಕತ್ತಾಗಿದೆ. ನನಗಿರೋ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಈ ಸೂಟ್ ಕೇಸ್ ಯಾಕೆ ತೊಗೊಂಡೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ಸರ್ಪ್ರೈಸ್. ಸೊ ನಮ್ಮ ಪಪ್ಪ ಸೂಟ್ ಕೇಸ್ ತೊಗೊಂಡೆ ಬಿಕಾಸ್ ನನಗೆ ಸ್ವಲ್ಪ ವೆಯ್ಟ್ ಲೆಸ್ ಇರೋದು ಬೇಕಾಗಿತ್ತು. ನನಗೆ ಇದು ಶೀಲ್ಡ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕಾಲೇಜಲ್ಲಿ ಕೊಟ್ಟಿದ್ದು. ಆಮೇಲೆ ಏನು ಮಾಡಿದೆ, ಮನೆಗೆ ಬಂದೆ. ಸೊ ಇದಾಗಿತ್ತು ನನ್ನ ಡೇ. ಬಾಯ್.